ಪ್ರಯಾತಿ ಯಂ ಭಕ್ತಂ ಸ್ವಪತಿರ್ಭಕ್ತ ವತ್ಸಲ. ಆ ದೇವರಿಗೂ ಲಕ್ಷ್ಮೀ ದೇವಿಗೂ ಒಂದು ದಿವ್ಯವಾದ ಕಾಂಬಿನೇಷನ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಅತ್ಯದ್ಭುತವಾದದ್ದು. ಯಾರ ಮೇಲೆ ದೇವರ ಅನುಗ್ರಹ ಮಾಡ್ತಾನೆ ಅವರನ್ನು ಲಕ್ಷ್ಮೀ ದೇವಿ ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಯಾರ ಮೇಲೆ ದೇವರ ಅನುಗ್ರಹ ವಿರೋಧಿಲ್ಲ ಅವರ ಮೇಲೆ ಲಕ್ಷ್ಮೀ ದೇವಿ ಎಂದಿಗೂ ಅವ್ರ ಬಳಿ ಬರುವುದಿಲ್ಲ. ಹಾಗಾಗಿ ನಮ್ಮ ಮೇಲೆ ಲಕ್ಷ್ಮೀ ದೇವಿ ಇರಬೇಕು ಅಂತಾಗಿದ್ದರೆ ನಿರಂತರವಾಗಿ ದೇವರ ಆರಾಧನೆ ಆಗಬೇಕು, ದೇವರ ಚಿಂತನೆ ಆಗಬೇಕು. ಆ ದೇವರ ಆರಾಧನೆ, ದೇವರ ಚಿಂತನೆ, ದೇವರು ನನ್ನ ಮೇಲೆ ಅನುಗ್ರಹ ಮಾಡುವ ಹಾಗೆ ಆಗಿರಬೇಕು. ಇಲ್ಲೇ ಇದ್ರೆ ಉಪಯೋಗವಿಲ್ಲ. ನಿರಂತರ ದೇವರ ಆರಾಧನೆ ಆಗಬೇಕು. ಇಲ್ಲದೇ ಇದ್ರೆ ಏನ್ ಮಾಡ್ತಾನೆ ಗೊಂದಲ ದೇವರು ಅಂತಂದ್ರೆ, ಭಾರಿ ಭಾರಿ ಐಶ್ವರ್ಯ ಕೊಟ್ಟು ಬಿಡ್ತಾನೆ, ಕರೋಡ್ಪತಿಗಳನ್ನು ಮಾಡಿಬಿಡ್ತಾನೆ. ಶ್ರೀಮಂತಿಕೆ ಅಂದ್ರೆ ಏನು, ತುಕ್ಕಿ ಉಳಿಬೇಕು ಹಾಗೆ ಮಾಡಿಬಿಡ್ತಾನೆ. ಎಷ್ಟೆಷ್ಟು ಶ್ರೀಮಂತಿಕೆ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟು ದೇವರ ಆರಾಧನೆ ತಪ್ತಾ ಹೋಗಿಬಿಡ್ತದೆ. ಎಷ್ಟೆಷ್ಟು ದಾರಿದ್ರ್ಯವಿದೆ ಅಷ್ಟಷ್ಟು ದೇವರ ಆರಾಧನೆ ಹೆಚ್ಚಾಗ್ತಾ ಹೋಗುತ್ತೆ. ಎಷ್ಟು ದೇವರ ಆರಾಧನೆ ಹೆಚ್ಚಾಯ್ತು ಅಷ್ಟು ಲಕ್ಷ್ಮೀ ದೇವಿಯ ದೇವರ ಅನುಗ್ರಹವಿದೆ. ಎಷ್ಟು ದೇವರ ಅನುಗ್ರಹವಿದೆ ಅವನ ಮನೆಯೊಳಗೆ ಲಕ್ಷ್ಮೀ ದೇವಿ ಗಟ್ಟುಮುಟ್ಟಾಗಿ ನಿಂತು ಬಿಡ್ತಾಳೆ, ಅಳಗಾಡುವುದಿಲ್ಲ. ಶ್ರೀ ಸೂಕ್ತ ಪಾರಾಯಣವನ್ನು ತಾವೆಲ್ಲ ಮಾಡ್ತೀರ, ಅಲ್ಲಿ ಒಂದು ಮಾತು ಬರ್ತದೆ, ತಾಮ್ಮ ಆವಹ ಜಾತವೇದೋ ಲಕ್ಷ್ಮೀರ್ ಮನಪಗಾಮಿನಿ. ಹೇ ಜಾತವೇದ, ಹುಟ್ಟಿದ್ದೆಲ್ಲವನ್ನೂ ತಿಳಿಯುವಂತಹ ಹೇ ಸರ್ವಜ್ಞನಾದ ಭಗವನ್, ತಾಮ್ ಲಕ್ಷ್ಮೀ ದೇವಿಯನ್ನು ಮೇ ಆವಹ ನನ್ನಲ್ಲಿ ನಿಲ್ಲಿಸು. ಹೇಗೆ? ಅನಪಗಾಮಿನಿ, ಎಂದಿಗೂ ನನ್ನನ್ನು ಬಿಟ್ಟು ಹೋಗಿರ್ಬಾರ್ದು, ಹಾಗೆ ನಿಲ್ಲಿಸ್ಬೇಕು. ಹಾಗಾದ್ರೆ ಲಕ್ಷ್ಮೀ ದೇವಿ ಎಲ್ಲಿರ್ತಾಳೆ? ಯಾರಾದರೂ ನಮ್ಮ ಮನೆಗೆ ಬರಬೇಕು ಅಂದ್ರೆ ಒಂದು ಕ್ಯಾಲ್ಕುಲೇಷನ್ ಹಾಕ್ತಾರೆ. ಯಾರದೇ ಮನೆಗೆ, ನಾನು ನಿಮ್ಮ ಮನೆಗಾಗ್ಲಿ ನೀವು ನಮ್ಮ ಮನೆಗೆ ಬರೋದಾಗ್ಲಿ, ಬರಬೇಕಾದಾಗ ಒಂದು ವಿಚಾರವನ್ನು ಮಾಡ್ತೀವಿ, ನನಗೆ ಎಷ್ಟು ಅನುಕೂಲತೆಗಳು ಆ ಮನೆಯಲ್ಲಿ ಇವೆ, ಆ ಯಜಮಾನ ನನಗೆ ಎಷ್ಟು ಅನುಕೂಲಗಳನ್ನು ಒದಗಿಸಿ ಕೊಡ್ತಾನೆ, ಅದನ್ನೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡು ನಾವು ಹೋಗ್ತೇವೆ. ಅದು ಯಾರೇ ಇರಲಿ. ನಾನಿದ್ರೆ ನಾವೇನು ವಿಚಾರ ಮಾಡ್ತೇವೆ, ಮಡಿ ಮಾಡೋರು, ಓ ಬೋರ್ ಇದೆನಾ, ಇಡ್ಲಿ ಒಲಿ ಇದೆನಾ, ಮಡಿಯಲ್ಲಿ ಅಡಿಗೆ ಮಾಡ್ತಾರನ, ಸ್ವಲ್ಪ ದೇವ್ರ ಪೂಜೆ ಇತ್ಯಾದಿಗಳದನ್ನ, ಹಾಗಾದ್ರೆ ರೆಡಿ ನಾವು. ಪಾಪ ಕೆಲವರು ತೆಳಗ್ ಕೂಡ್ಲಿಕ್ಕೆ ಆಗುವುದಿಲ್ಲ, ಅವ್ರು ಇಂಥ ಮಡಿ ಆಚಾರ ಮನೆಗೆ ಬಂದೇನ್ ಮಾಡ್ತಾರ ಅವ್ರು, ಹಾಗಾದ್ರೆ ಅಲ್ಲೆಲ್ಲ ಟೇಬಲ್ ಗೀಬಲ್ ವ್ಯವಸ್ಥೆ ಇದೆನಾ, ನಮ್ಗೆ ಅನುಕೂಲವಿದೆನಾ, ಕೂಡ್ಲಿಕ್ಕೆ ಗಿಡ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲ ಅನುಕೂಲವಿದೆ, ಮಂಚ ಗಿಂಚ ಇದೆನಾ ಎಲ್ಲ ನೋಡ್ಕೋತಾರ. ಇದು ಒಟ್ಟಾರೆ ಇದೊಂದು ಕಾಮನ್ ಸೆನ್ಸ್. ಇದು ಯಾರಿಗೂ ಅಂದ್ರ ಅಪಹಾಸ ಮಾಡೋದಲ್ಲ, ಇದು ಫ್ಯಾಕ್ಟ್, ಇದು ಇರೋದು. ಎಷ್ಟು ಅನುಕೂಲಗಳಿರ್ತದೆ ಅದನ್ನ ನೋಡಿಕೊಂಡು ಬರ್ತಾರೆ. ಯಾಕೆಂದ್ರೆ ನಾನು ಹೋಗಿ ಅವ್ರಿಗೆ ಪೀಡೆ ಕೊಡಬಾರ್ದು, ಅವ್ರು ಬರೋದ್ರಿಂದ ನಮಗ್ ಮುಜುಗರ ಆಗಬಾರ್ದು. ಇದೊಂದು ಸೆಟಲ್ಮೆಂಟು, ಇದೊಂದು ವ್ಯವಸ್ಥೆ. ಹೀಗಿರುವಾಗ ದೇವರು ವಿಚಾರ ಮಾಡ್ತಾರೆ, ಲಕ್ಷ್ಮೀ ದೇವಿ ವಿಚಾರ ಮಾಡ್ತಾಳೆ, ಹಾಗಾದ್ರೆ ನಾನು ಅನಪಗಾಮಿನಿ, ಎಂದೆಂದಿಗೂ ಇವರಿಂದ ಹೋಗದೆ ಇರುವ ಹಾಗೆ ಗಟ್ಟಿಯಾಗಿ ಉಳಿಯಬೇಕು ಅಂತಂದ್ರೆ ನನಗೆ ಈ ಮನೆಯೊಳಗೆ ಎಷ್ಟು ಅನುಕೂಲತೆಗಳಿವೆ, ನನಗಾಗಿ ಎಷ್ಟು ದೊಡ್ಡ ದೇವರ ಮನೆ ಇದೆ, ನನಗ್ ಬೇಕಾಗಿಲ್ಲ, ನನ್ನ ಗಂಡನಿಗೆ ಆದರೂ ದೇವರ ಮನೆ ಇದೆಯಾ? ಲಕ್ಷ್ಮೀ ದೇವಿ ಎಲ್ಲಿರ್ತಾಳೆ? ಸೌಮಂಗಲ್ಯ ದ್ರವ್ಯಗಳಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ. ಈಗಿನ ಹುಡುಗರಲ್ಲಿ ಸೌಮಂಗಲ್ಯ ದ್ರವ್ಯಗಳು ಮಾಯವಾಗಿ ಬಿಟ್ಟಿದೆ. ನೀಲಿ ಕೆಂಪು ಹಳದಿ ಟಿಕಳಿ ಹಚ್ಚೋತಾರ ಹೊರತು ಲಗ ಹೊಡೆದ್ರು ಕುಂಕುಮ ಹಚ್ಕೊಳ್ಳುವುದಿಲ್ಲ. ಸೌಮಂಗಲ್ಯ ದ್ರವ್ಯ. ಹಾಗಾದ್ರೆ ಲಕ್ಷ್ಮೀ ದೇವಿ ಮತ್ತೆಲ್ಲಿ ಇರ್ತಾಳೆ? ಬಂಗಾರದೊಳಗೆ ಇರ್ತಾಳೆ. ಆ ಬಂಗಾರನು ಮನಿಯೊಳಗೆ ಇಟ್ಟೊಳಗೆ ಸೇಫ್ ಅಲ್ಲ ಅಂತೇಳಿ ಬ್ಯಾಂಕಿನಾಗ ಇಟ್ಬಿಡ್ತಾನೆ. ಹಾಗಾಗಿ ಕರ್ನಾಟಕ ಬ್ಯಾಂಕಿಗೆ ನಿವ್ವಳ ಲಾಭ, ಸಿಂಡಿಕೇಟ್ ಬ್ಯಾಂಕಿಗೆ ನಿವ್ವಳ ಲಾಭ. ನಮಗೇನ್ ಲಾಭ? ನಮಗೇನ್ ಲಾಭವಿಲ್ಲವೇ ಇಲ್ಲ. ಹಾಗಾದ್ರೆ ಲಕ್ಷ್ಮೀ ದೇವಿ ಎಲ್ಲಿ ಇರೋದಿಲ್ಲ? ಈ ದರಿದ್ರ ಪ್ಲಾಸ್ಟಿಕ್ನಾಗ ಇರೋದಿಲ್ಲ. ಹಾಗಾದ್ರೆ ಮನೆಗೆ ತುಂಬಾ ಪ್ಲಾಸ್ಟಿಕ್ಗಳೇ, ಫ್ರಿಜ್ಜು, ವಾಷಿಂಗ್ ಮೆಷಿನ್, ಟಿವಿ, ಟೇಬಲ್, ಕುರ್ಚಿ, ಚೇರು, ಅದು ಇದು ಮೊದಲು ಮಾಡಿಕೊಂಡು ಎಲ್ಲ ಪ್ಲಾಸ್ಟಿಕ್ ಮಯ. ದೇವರು ಕೂಡುವುದಕ್ಕೆ ಸ್ಥಳವಿಲ್ಲ. ಎಲ್ಲಿ ದೇವರಿಗೆ ಒಂದು ಮೂಲಿ ಮಾಡಿರ್ತಾರೆ ಅಲ್ಲಿ ಪ್ಲಾಸ್ಟಿಕ್ಗಳೇ ಇರ್ತವೆ. ಕೊನೆ ಪೂಜೆ ಮಾಡೋ ನಾವು ದರಿದ್ರು, ನಾವು ಪ್ಲಾಸ್ಟಿಕ್ ಹಾಕೊಂಡೇ ಕೂಡ್ಬೇಕು, ಚಸ್ಮಾ ಹಾಕೊಂಡು. ಹಾಗಾಗಿ ವಿಚಾರ ಮಾಡ್ತಾಳೆ,
ನನಗೆ ಇಲ್ಲಿ ಇರಲಿಕ್ಕೆ ಅನುಕೂಲ ಸ್ಥಳಗಳು ಏನೂ ಇಲ್ಲ ಅಂದ್ಮೇಲೆ ನಾನ್ಯಾಕೆ ಇಲ್ಲಿ ಇರ್ಲಿ ಅಂತೇನಾದ್ರೂ ಲಕ್ಷ್ಮೀದೇವಿ ವಿಚಾರ ಮಾಡಿದ್ರೆ ನಮ್ಮ ಮನೆಗೆ ಎಂದಿಗೂ ಲಕ್ಷ್ಮೀದೇವಿ ಬರುವುದಿಲ್ಲ. ಅತ್ಯಂತ ನಿಶ್ಚಿತ. ನಾವು ನಿತ್ಯ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡ್ತೀವಲ್ಲ, ಸುಮ್ಮ ಹಿಂಗ ಹಾದೆ ಹೊಂಟ ನಮ್ಮ ಮನೆಗೆ ಬಂದ್ ಹೋಗ್ರಿಪ್ಪ ನೀವು ಅಂತ ಬರ್ತೀರ ಯಾರಾದ್ರ? ಅಥವಾ ನಾ ಬರ್ತೀನ ನಿಮ್ಮ ಮನೆಗೆ? ಅದೆಲ್ಲ ಬರ್ಲಿಕ್ಕೆ ಆಗುದಿಲ್ಲ. ಈಗಿನ ಕಾಲದೊಳಗಂತೂ ಸಾಧ್ಯನೇ ಇಲ್ಲ. ಮೊದಲಿಗೆ ಹೇಳ್ದಾಗ ಕೇಳದೆ ಬರ್ತಿದ್ರು, ಆಮೇಲೆ ಕರೆದ್ರೆ ಬರ್ತಿದ್ರು. ಈಗೆಲ್ಲ ಸುಮ್ನೆ ಹಿಂಗ್ ಹೊಂಟೆ ಬಂದೋಗ ನಮ್ಮ ಮನೆಗೆ ಒಂದಿಷ್ಟು ಅಂದ್ರೆ ಯಾರು ಬರೋದಿಲ್ಲ ಈಗ. ಯಾಕೆ ಬರ್ಲಿ ಅಂತಾನೆ? ನೀ ಕೊಡೋ ಚಾ ನಮ್ಮ ಮನೆಗೆ 2 ಆಟ ಕುಡಿತೀನಿ, ನಾನು ಅಲ್ಲೇಕ್ ಬಂದು ಕುಡಿಲಿ? ಹಾಗಾದರೆ ಒಬ್ಬ ವ್ಯಕ್ತಿ ನನ್ನ ಮನೆಗೆ ಬರಬೇಕು ಅಂತಂದ್ರೆ ಅಲ್ಲೊಂದು ಪ್ರೀತಿ ಇರಬೇಕು, ಅಲ್ಲೊಂದು ಆದರವಿರಬೇಕು, ಅಲ್ಲೊಂದು ಸತ್ಕಾರವಿರಬೇಕು, ಅಲ್ಲೊಂದು ಗೌರವವಿರಬೇಕು. ಆ ಪ್ರೀತಿಯಿಂದ ಕರೆದಾಗ ಏನಾಗುತ್ತೆ ಅಂತಂದ್ರೆ, ಅಷ್ಟು ಕರೆದಾರ್ರಿಪ್ಪ, ಇರ್ಲಿ ಬಿಸಿಲು ಹೆಚ್ಚಾದ್ರಾಗ್ಲಿ ಹೋಗಿ ಬರೋಣ ಅಂತ. ಒಂದ್ ದಿವ್ಸ ಹೋಗಿ ಬಂದ್ರೆ ಏನ್ ಗಂಟು ಹೋಗೋದತ್ತ? ಭಾಳ ಕರ್ದಾರ, ಒಲ್ಲೆಲ್ಲಿಕ್ ಆಗವಲ್ತು, ಬಿಡ್ಲಿಕ್ಕೆ ಆಗವಲ್ತು, ಹೋಗ್ಲಿಕ್ಕೆ ಮನ್ಸಿಲ್ಲ, ಬಿಸಿಲು ಭಾಳ ಅದ, ಆದ್ರೂ ಹೋಗಿ ಬರೋಣ. ಹಾಗಿರ್ಬೇಕು ನಮ್ಮ ಕೂಗು, ಹಾಗಿರ್ಬೇಕು ನನ್ನ ಕರೆಯುವಿಕೆ. ಅಷ್ಟು ಅನುಕೂಲತೆಗಳು, ಅಷ್ಟು ವ್ಯವಸ್ಥೆಗಳು ನಮ್ಮಲ್ಲಿ ಇರಬೇಕು. ಅಂಥಲ್ಲಿ ಲಕ್ಷ್ಮೀದೇವಿ ತಾನು ಓಡಿ ಬರ್ತಾಳೆ, ಇರ್ತಾಳೆ. ಆ ಅನುಕೂಲತೆಗಳು ಏನಿದೆ, ಮುಖ್ಯವಾಗಿ ಯಾವ ಅನುಕೂಲತೆ ಇದ್ದರೂ ಇಲ್ಲದೆ ಇದ್ದರು, ಅತಿ ಮುಖ್ಯವಾದ ಅನುಕೂಲತೆ ಅಂದ್ರೇನು? ಭಗವಂತನ ಪ್ರಸಾದಕ್ಕೆ ಪಾತ್ರನಾಗಿರ್ಬೇಕು. ಎಷ್ಟು ಭಗವಂತನ ಅನುಗ್ರಹ ನನ್ನ ಮೇಲಿದೆ, ಅಷ್ಟು ನನ್ನ ಮನೆಯೊಳಗೆ ಲಕ್ಷ್ಮೀದೇವಿ ನನ್ನಿಂದ ಪೂಜಿತಳಾಗ್ತಾಳೆ, ನನ್ನಿಂದ ಆರಾಧಿತಳಾಗ್ತಾಳೆ, ನನ್ನಿಂದ ಸಂಸ್ತುತ್ಯಳಾಗ್ತಾಳೆ, ನನ್ನ ಮೇಲೆ ಅನುಗ್ರಹೋನ್ಮುಖಳಾಗಿ ಇರ್ತಾಳೆ. ತಂ ಮುಂಚಂತಿ ಭೂರೂಪ ಸಂಪದ್ರೂಪ ರಮಾಕಿಲ ಅನುಗೃಹಾತಿ ಎಂ ಭಕ್ತಂ ಸ್ವಪತಿರ್ ಭಕ್ತವತ್ಸಲ. ಭಕ್ತವತ್ಸಲನಾದ ಭಗವಂತ ಯಾರ ಮೇಲೆ ಅನುಗ್ರಹವನ್ನು ಮಾಡ್ತಾನೆ, ಅಲ್ಲಿ ಲಕ್ಷ್ಮೀದೇವಿ ತಾನು ಬಂದು ಇರ್ತಾಳೆ. ಮುಂದೆ ಹೇಳ್ತಾರೆ, ಈ ಲಕ್ಷ್ಮೀದೇವಿ ಎಂಥವಳು ಅಂತಂದ್ರೆ, ವೈಕುಂಠ ರೂಪದೊಳಗೆ ಲಕ್ಷ್ಮೀದೇವಿ ಇದ್ದಾಳೆ, ಅನಂತಾಸನ ರೂಪದೊಳಗೆ ಲಕ್ಷ್ಮೀದೇವಿ ಇದ್ದಾಳೆ, ಶ್ವೇತದ್ವೀಪದ ರೂಪದೊಳಗೆ ಲಕ್ಷ್ಮೀದೇವಿ ಇದ್ದಾಳೆ. ಯಾಕೆ ಅಂತಂದ್ರೆ, ತನ್ನ ಒಡೆಯನ ಮೇಲೆ ಅಷ್ಟು ಪ್ರೀತಿ ಅವಳಿಗೆ. ಯಾವುದೋ ಕಲ್ಲು ಇಟ್ಟಂಗಿ ಕಟ್ಟಿದ ಮನೆ ಮೇಳಗೆ ನನ್ನ ಗಂಡನ ನಾ ಯಾಕಿರ್ಲಿಕ್ಕೆ ಬಿಡ್ಲಿ? ನಾನು ಬಿಡುವುದಿಲ್ಲ. ಹಾಗಾದರೆ ಅವನು ತನ್ನ ಲೋಕ ಮಾಡಿಕೊಂಡಿರ್ತಾನಂದ್ರೆ ಆ ಲೋಕವೇ ನಾನಾಗಿ ಬಿಡ್ತೇನೆ ಅಂತ ಹೇಳಿ ಸ್ವಯಂ ಲಕ್ಷ್ಮೀದೇವಿ ವೈಕುಂಠವಾಗ್ತಾಳೆ, ಸ್ವಯಂ ಲಕ್ಷ್ಮೀದೇವಿ ಅನಂತಾಸನವಾಗ್ತಾಳೆ, ಸ್ವಯಂ ಲಕ್ಷ್ಮೀದೇವಿ ಶ್ವೇತದ್ವೀಪವಾಗ್ತಾಳೆ. ನೀನ್ ಏನ್ ಭೋಗ ಮಾಡೋದು ನನ್ನ ಮೇಲೆ ಭೋಗ ಮಾಡು. ಎಷ್ಟು ಗಂಡನ ಮೇಲೆ ಪ್ರೇಮ 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 ಅಂತಂದ್ರೆ, ವೆಂಕಟೇಶ ಮಹಾತ್ಮ್ಯದಲ್ಲಿ ಕೇಳ್ತೀರ, ಶ್ರೀನಿವಾಸ ಕುದುರೆಯನ್ನು ನೆನೆಸಿದ. ಕುದುರೆ ಯಾರಾಗಿ ಬಂದರು? ವಾಯುದೇವರು ಕುದುರೆಯಾಗಿ ಬಂದರು. ಲಕ್ಷ್ಮೀದೇವಿ ಅಂತಾಳೆ, ಈ ವಾಯುದೇವರ ಮೇಲೆ ನನ್ನ ಗಂಡ ಕೂಡು ಹಾಗಿಲ್ಲ ನೇರವಾಗಿ. ಅದಕ್ಕಾಗಿ ಕುದುರೆ ಮೇಲಿನ ಏನು ಹೊದಿಸುವ ಬಟ್ಟೆ ಏನಿದೆಯಲ್ಲ, ಆ ಬಟ್ಟೆ ನಾನಾಗಿ ಬರ್ತೇನೆ ಅಂತ ಲಕ್ಷ್ಮೀದೇವಿ ಬಂದು, ನೀನ್ ಕೂಡೋದಾದ್ರೆ ನನ್ನ ಮೇಲೆ ಕೂಡ್ನೇನು, ಬೇರೆ ಕಡೆ ಕೊಡುವ ಹಾಗಿಲ್ಲ. ಇದು ಲಕ್ಷ್ಮೀದೇವಿಗೆ ದೇವರಲ್ಲಿ ಇರುವ ಪ್ರೀತ್ಯಾತಿಶಯ. ಸೂತ್ರದೊಳಗೆ ಒಂದು ಮಾತು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಲಕ್ಷ್ಮೀದೇವಿ ನಮ್ಮ ಹಾಗೆ ಉಪಾಸನೆಯನ್ನು ಮಾಡ್ತಾಳಾ? ಬೇಕಾಗಿಲ್ಲಲ್ಲ ಉಪಾಸನೆ ಮಾಡಬೇಕಾದ್ದು. ಯಾಕೆ ಉಪಾಸನೆಯನ್ನು ಮಾಡಬೇಕು? ಅಪರೋಕ್ಷ ಜ್ಞಾನಕ್ಕಾಗಿ ಮಾಡಬೇಕು. ಅಪರೋಕ್ಷ ಜ್ಞಾನ ಅವಳಿಗೆ ಯಾವಾಗಲೂ ಇದೆ. ಇಲ್ಲ ಮೋಕ್ಷಕ್ಕಾಗಿ ಮಾಡಬೇಕು, ನಿತ್ಯ ಮುಕ್ತಳಾಗಿದ್ದಾಳೆ, ಅಂದ್ಮೇಲೆ ಉಪಾಸನೆ ಯಾಕೆ ಬೇಕು ಅಂತಂದ್ರೆ, ಅವಳು ಉಪಾಸನೆಯನ್ನು ಮಾಡ್ತಾಳೆ. ಯಾಕೆ? ಆದರಾದ ಅಲೋಪ, ದೇವರ ಮೇಲೆ ಇಷ್ಟು ಪ್ರೀತಿ ಇದೆ ಅಂತಂದ್ರೆ ಅವಳಿಗೆ ಉಪಾಸನ ಬಿಡ್ಲಿಕ್ಕೆ ಆಗುವುದಿಲ್ಲ. ಆ ಮಟ್ಟದೊಳಗೆ ದೇವರನ್ನು ಚಿಂತನೆ ಮಾಡುವವಳು ಲಕ್ಷ್ಮೀದೇವಿ. ಆದ್ದರಿಂದಾಗಿಯೇನೆ ಆ ಲಕ್ಷ್ಮೀದೇವಿಯ ರೂಪವುಳ್ಳದ್ದಾಗಿದೆ ವೈಕುಂಠ, ಶ್ವೇತದ್ವೀಪ, ಅನಂತಾಸನ. ಆದ್ರಿಂದ ಅವಕ್ಕೂ ಸಾವಿಲ್ಲ. ಪ್ರಳಯ ಕಾಲದೊಳಗೆ ಅದೃಶ್ಯವಾಗಿ ಸೂಕ್ಷ್ಮ ರೂಪದಿಂದ ದೇವರ ಹೊಟ್ಟೆಯೊಳಗೆ ಸೇರಿಕೊಂಡಿರ್ತದೆ. ಸೃಷ್ಟಿ ಕಾಲದೊಳಗೆ ದೇವರು ಹೊರಗೆ ಹಾಕ್ತಾನೆ. ಆದರೆ ಈ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, ಸತ್ಯಲೋಕ, ಬ್ರಹ್ಮಾಂಡ ಹೇಗೆ ಸಾಯತ್ತೋ ಹಾಗೆ ಈ ಸತ್ತ ಏನಂತಾರೆ ವೈಕುಂಠ, ಶ್ವೇತದ್ವೀಪ, ಅನಂತಾಸನಗಳಿಗೆ ಸಾವೇ ಇಲ್ಲ. ಯಾಕೆ? ಅವು ಸತ್ತರೆ ಲಕ್ಷ್ಮೀದೇವಿಗೂ ಸಾವು, ಲಕ್ಷ್ಮಿ ಸತ್ತರೆ ಅವಕ್ಕೆ ಸಾವು. ಲಕ್ಷ್ಮಿ ಸಾಯುವುದಿಲ್ಲ, ಲೋಕಗಳು ಸಾಯುವುದಿಲ್ಲ, ಲೋಕಗಳು ಸಾಯುವುದಿಲ್ಲ. ಆದ್ರಿಂದ ಲಕ್ಷ್ಮೀದೇವಿಯೂ ಸಾಯುವುದಿಲ್ಲ. ಲಕ್ಷ್ಮೀದೇವಿಯು ಅಂತೆ ನಿತ್ಯವಾಗಿವೆ ವೈಕುಂಠ, ಶ್ವೇತದ್ವೀಪ, ಅನಂತಾಸನಗಳು.
ಅಲ್ಲ, ಆ ಲೋಕಗಳು ಸತ್ರ ಗಂಟೆನ ಹೋಗೋದದ, ಮತ್ ಮುಕ್ತರಾದವ್ರು ಎಲ್ಲಿರ್ಬೇಕು? ಸೊ ಹಾಗಾಗಿ ಇವೆಲ್ಲ ಒಂದಕ್ಕೆ ಒಂದು ಏನಂತಾರೆ, ಲಕ್ಷ್ಮೀದೇವಿಯ ಒಂದು ದಿವ್ಯವಾದ ಮಹಿಮೆ ಅಂತ ನಾವು ತಿಳಿಯಬೇಕು. ಸಾಕಷ್ಟು ಮಾತುಗಳನ್ನು ವಾದಿರಾಜರು ಬಹಳ ಬಹಳ ಸುಂದರವಾಗಿ ಹೇಳ್ತಾರೆ. ಇಲ್ಲ ಎಂದಾದ್ರೂ ಆ ಲಕ್ಷ್ಮೀನಾರಾಯಣರ ಜಗಳ ಆಡ್ಯಾರನ್ನ? ಅಂದ್ರೆ ಲಕ್ಷ್ಮೀದೇವಿ ಮಹಿಮಾವನ್ನು ಹೇಳಲಿಕ್ಕೆ ವಾದಿರಾಜರಿಗೆ ಇಷ್ಟು ಇಂಟ್ರೆಸ್ಟ್ ಅಂತಂದ್ರೆ ಸಣ್ಣ ವಿಷಯದೊಳಗೂ ಸಮಸ್ಯೆ ಇರಬಾರ್ದು. ತಪ್ಪೇ ಅಲ್ಲ ಅದು. ಇಲ್ರಿ, ಒಂದ್ ಬಾರಿ ತಿಂದ ನಾನು ಹೊರಗ ಅಂತ, ಒಂದ್ ಬಾರಿ ತಿಂದಿದಂತ ಕರೆಯಲ್ಲ, ಆಮೇಲೆ ತಪ್ಪೇ ಅದು. ಹಾಗಾಗಿ ಲಕ್ಷ್ಮೀದೇವಿ ಹತ್ರ ಏನೂ ತಪ್ಪಿಲ್ಲ ಅಂತ ಸಮರ್ಥನೆಯನ್ನು ಮಾಡ್ತಾರೆ. ಹರೋ ವಿರೋಧಂ ಸಾದೇವಿ ಕುರುತೇನ ಕದಾಚನ. ಎಂದಿಗೂ ಕೂಡ ಲಕ್ಷ್ಮೀದೇವಿ ದೇವರ ವಿರೋಧವನ್ನು ಮಾಡಿಲ್ಲ. ಲಕ್ಷ್ಮಿ, ನೀನ್ ಹೋಗಿ ದುಷ್ಟರ ಮಧ್ಯದೊಳಗೆ ಅವತಾರ ಮಾಡಿದ್ಲು. ಸ್ವಯಂ ರುಕ್ಮಿ ರಾಕ್ಷಸ, ಆಮೇಲೆ ಚೇದೀಶ, ಪೌಂಡ್ರಕ, ಕೀಚಕ, ಮದ್ರರಾಜ, ಸಾಲ್ವ, ಏಕಲವ್ಯ ಇತ್ಯಾದಿ ರಾಕ್ಷಸರ ದೈತ್ಯರ ಮಧ್ಯದೊಳಗೇನೆ ಲಕ್ಷ್ಮೀದೇವಿ ರುಕ್ಮಿಣಿಯಾಗಿ ಹುಟ್ಟಿ ಬಂದು. ನೀ ಹೇಳಿದೆ, ನಾ ಬರ್ತೇನೆ, ಮುಗಿದೋಯ್ತು ಅಷ್ಟು. ನಿನ್ನ ಆಜ್ಞೆ, ನಾನು ಬರುವುದಿಲ್ಲ, ನಾಳೆ ಹೋಗ್ತೀನಿ, ಇವತ್ತ್ಯಾಕೆ ಹೋಗಲಿ? ಇಲ್ಲವೇ ಇಲ್ಲ. ನೀ ತಂಗಿಯಾಗಿ ಹುಟ್ಟಿ ಬಂದ್ಲು ದುರ್ಗೆ. ಯಾರ್ಯಾಕೆ ತಂಗಿ ಆಗ್ತಾಳೆ? ಯಾವ ಹೆಂಡತಿ ತಂಗಿಯಾಗಿ ಬರ್ತಾಳೆ? ದೇವರ ಆಜ್ಞೆ ಆಗಿದೆ ಅಂದ್ಮೇಲೆ ಮುಗಿದೋಯ್ತು. ಬೇರೆ ಆಪ್ಷನ್ ಇಲ್ಲವೇ ಇಲ್ಲ. ಏನು ಆಪ್ಷನ್ ಎತ್ತಿದ್ರು ಇದು ದೇವರಿಗೆ ವಿರೋಧವಾಗತ್ತೆ. ಲಕ್ಷ್ಮೀದೇವಿ ಕೆಲವೊಮ್ಮೆ ದೇವರ ವಿರೋಧ ಮಾಡಬಾರದು ಅಂತ ಹೇಳಿ ಯಾವ ಮಟ್ಟಕ್ಕೆ ಹೋಗ್ಬೇಕಾಗ ಪ್ರಸಂಗ ಬರುತ್ತೆ ಅಂತಂದ್ರೆ, ಸುಮ್ಮನೆ ಒಂದು ಪ್ರಸಂಗ ಬಂದು ಹೇಳ್ತೇನೆ. ರಾಮಾಯಣದೊಳಗೆ ಆ ಜಿಂಕೆಯಾಗಿ ಬರ್ತಾನೆ ಮಾರೀಚ. ಆಗ ಜಿಂಕೆಯನ್ನು ನೋಡಿದ್ಲು ಸೀತೆ. ಆ ಜಿಂಕೆ ಬೇಕು ಅಂತ ಹೇಳಿದ್ಲು. ಗೊತ್ತಿಲ್ವ ಈಕಿಗೆ? ಗೊತ್ತು. ಆದ್ರೆ ದೇವರ ಮನಸ್ಸು ತಿಳ್ಕೊಂಡವಳು, ಹಾಗಾಗಿ ಬೇಡಿದಾಗ ರಾಮನಿಗೆ ಗೊತ್ತಿಲ್ಲ, ಅವನ್ ನಮ್ಮ ಹುಚ್ಚನ, ಅವನಿಗೆ ಗೊತ್ತಿಲ್ಲ ಬಂಗಾರ ಜಿಂಕೆ ಸುಳ್ಳು ಅಂತ ಹೇಳಂದು. ಆದ್ರೂ ಹೆಂಡತಿ ಮಾತು ಕೇಳಬೇಕು ಅಂತ ಹೇಳಿ ರಾಮ ಬೆನ್ನತ್ತಿದ್ರು. ಯಾಕೆ ಇವರಿಬ್ರು ಯಾಕೆ ಹೀಗೆ ನಾಟಕ ಮಾಡಿದ್ರು ಅಂತಂದ್ರೆ, ಆ ದೈತ್ಯರ ಸಂಹಾರವಾಗಬೇಕಾಗಿದೆ. ಅಷ್ಟು ಜನ ರಾಕ್ಷಸರ ಸಂಹಾರವಾಗಬೇಕಾಗಿದೆ. ಕೋಟಿ ಜನ ರಾಕ್ಷಸರು, ಅವರೆಲ್ಲರೂ ಸಂಹಾರವಾಗಬೇಕಾಗಿದೆ. ಈ ಸ್ಕ್ರಿಪ್ಟು ಆ ಕಾಲಕ್ಕೆ ಮರ್ತಿದ್ದ ಲಕ್ಷ್ಮಣ. ಆ ಸಂಹಾರವಾಗಬೇಕು ಅಂತಂದ್ರೆ ಸೀತೆ ಹೋಗ್ಬೇಕು, ಸೀತೆ ಅಪಹಾರವಾಗಬೇಕು. ಸೀತೆಯ ಅಪಹಾರವಾಗದೇ ಇದ್ದರೆ ಸಂಹಾರವಾಗುವುದಿಲ್ಲ. ಲಕ್ಷ್ಮಣ ಗಟ್ಟಿಯಾಗಿ ನಿಂತ. ಬೇಕಾದಾಗಲಿ ರಾಮನಿಗೆ ಮಾರೀಚ ಸಾಯುವಾಗ ಆ ರಾಮ ಆ ಸೀತಾ ಅಂತ ಚೀರಿ ಸತ್ತ. ಆಗ ಸೀತೆ ಹೇಳ್ತಾಳೆ, ನನ್ನ ಗಂಡ ಸಾಯ್ತಾ ಇದ್ದಾನೆ, ಹೋಗು ಹೋಗು. ಅವನು ಲಕ್ಷ್ಮಣ ಹೇಳ್ತಾನೆ, ರಾಮ ಸರ್ವೋತ್ತಮ, ರಾಮ ಸರ್ವಜ್ಞ, ರಾಮನಲ್ಲಿ ಅನಂತ ಬಲವಿದೆ, ರಾಮ ಬಲಿಷ್ಠ, ರಾಮನನ್ನು ಏನಂತಾರೆ ಕಣ್ಣೆತ್ತಿ ನೋಡೋ ಸಾಮರ್ಥ್ಯವು ಯಾರಿಗಿಲ್ಲ, ರಾಮ ಸಾಯೋದು ಅವನ ಅನಾದಿಯಿಂದ ಸತ್ತಿಲ್ಲ, ಇನ್ನು ಅನಂತ ಕಾಲದವರಿಗೆ ಸಾಯೋದಿಲ್ಲ ಅಂತ ಗುಣಗಳನ್ನು ಹೇಳ್ತಾ ಲಕ್ಷ್ಮಿ ನೀ ಏನ್ ಚಿಂತೆ ಮಾಡಬೇಡ, ನಿನ್ನ ಗಂಡ ರಾಮನಿಗೆ ಏನೂ ಆಗೋದಿಲ್ಲ. ಲಕ್ಷ್ಮಿ ಅಂತಾಳೆ, ಲಕ್ಷ್ಮಣ ನಿನ್ಗಿಂತ ನನ್ನ ಗಂಡಗೆ ಇನ್ನೂ ಹೆಚ್ಚು ಗೊತ್ತು ನನಗ, ನೀನ್ ಎಷ್ಟು ತಿಳಿದಿಯಲ್ಲ, ನಿನಗಿಂತಲೂ ಅನಂತ ಪಟ್ಟು ಹೆಚ್ಚಿಗೆ ನನಗೆ ಗೊತ್ತದ ಲಕ್ಷ್ಮೀದೇವಿ ರಾಮನ ಬಗ್ಗೆ. ಆದ್ರೆ ಮಗನೇ ನೀನು ಇಲ್ಲಿಂದ ಈಗ ಹೋಗ್ಬೇಕು, ನೀನು ಆ ಹುಚ್ಚು ಹೋಗೋಲ್ಲ ಲಕ್ಷ್ಮಣ. ಆಗ ಲಕ್ಷ್ಮೀದೇವಿ ಸೀತೆ ಏನ್ ಮಾಡಿದ್ಲು ಅಂದ್ರೆ ಪ್ಲಾನು, ಆಗ ಹೇಳ್ತಾಳೆ, ಮಗನೇ ರಾಮ ಸಾಯ್ಬೇಕು, ರಾಮ ಸತ್ಮೇಲೆ ನೀನು ನನ್ನ ಮದುವೆ ಆಗ್ಬೇಕಂತ ಅಪೇಕ್ಷೆ ಅದ ನಿನಗ ಅಂತ ಅತೀ ಕೆಟ್ಟ ಮಾತು ಬೈದಾಗ ಲಕ್ಷ್ಮಣನ ರೊಚ್ಚಿಗೆ ಏರ್ಬಿಡ್ತು. ಅಣ್ಣ ವೈನಿ ಅಂತ ನಾನ್ ನಿನಗಿಷ್ಟು ಪ್ರೀತಿ ಮಾಡಿದ್ರ ನಿನ್ನ ಕಾಲು ಬಿಟ್ಟು ನಾನು ಬೇರೆ ಏನನ್ನು ನಾನು ಮೇಲೆ ಮುಖ ನೋಡಿಲ್ಲ, ನಾನು ಅಷ್ಟು ನಿನ್ನ ಮೇಲೆ ಶ್ರದ್ಧೆ ವಿಶ್ವಾಸ ಇಟ್ಟವ ನಾನು ಅಂತದ ನನ್ನ ಮೇಲೆ ಇಂಥ ಅಪವಾದ ಆಗ್ತೀಯ, ಬೇಕಾದ್ದಾಗುವಂತ ಕಿತ್ಕೊಂಡು ಹೋದ. ರಾವಣ ಬಂದು ಸೀತೆಯನ್ನು ಅಪಹಾರವನ್ನು ಮಾಡಿದ. ಅಂದ್ರೆ ಲಕ್ಷ್ಮಣ ಇದ್ದರೆ ಸೀತೆಯ ಅಪಹಾರವಾಗ್ತಿದ್ದಿಲ್ಲ. ಸೀತೆಯ ಅಪಹಾರವಾಗಬೇಕು ಅಂದ್ರೆ ಲಕ್ಷ್ಮಣ ದೂರ ಹೋಗ್ಬೇಕು. ಲಕ್ಷ್ಮಣ ದೂರ ಹೋಗ್ಬೇಕಂದ್ರೆ ಕೆಟ್ಟ ಮಾತುಗಳನ್ನು ಆಡ್ಬೇಕಾಯ್ತು. ಕೆಟ್ಟ ಮಾತುಗಳನ್ನು ಆಡಿದ್ಲು, ಲಕ್ಷ್ಮಣನನ್ನು ಕೊಟ್ಟು ಕಳಿಸಿದ್ಲು. ಯಾಕೆ? ಏನು ಅಷ್ಟು ಸೀತೆ ಕ್ರೂರಿನ?
ಲಕ್ಷ್ಮಣ ಏನು ಎನ್ನುವುದು ಸೀತೆಗೆ ಗೊತ್ತಿಲ್ವಾ? ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಆದರೆ ದೇವರ ಲಕ್ಷ್ಮಣನನ್ನು ಪಕ್ಕದಲ್ಲಿ ಇಟ್ಟುಕೊಂಡರೆ ದೇವರ ಆಟದ ವಿರೋಧವಾದ ಆಟವನ್ನು ಆಡಿದಂತೆ ಆಗತ್ತೆ. ದೇವರ ಆಟಕ್ಕೆ ಅನುಗುಣವಾದ ಆಟದಂದಾಗಬೇಕು. ದೇವರ ವಿರೋಧ ನಾನು ಮಾಡೋದಿಲ್ಲ. ನಾನು ಹೋಗುವುದರಿಂದ ಲಕ್ಷ್ಮಣ ಹೋಗುವುದರಿಂದ ನನ್ನ ಅಪಹಾರವಾಗತ್ತೆ. ನನ್ನ ಅಪಹಾರವಾದರೆ ಸಾವಿರಾರು ಕೋಟಿ ರಾಕ್ಷಸರ ಸಂಹಾರವಾಗತ್ತೆ. ಅದಕ್ಕಾಗಿ ಲಕ್ಷ್ಮಣನನ್ನು ಕಳಿಸ್ಬೇಕು. ಅದಕ್ಕೆ ಎಂಥ ಮಾತಾಡಿದ್ರು ಚಿಂತಿಲ್ಲ, ಲಕ್ಷ್ಮಣನನ್ನು ಕಳಿಸುವುದೇ ಸೇಫ್ ಅಂತ ವಿಚಾರ ಮಾಡಿ ಲಕ್ಷ್ಮಣನನ್ನು ಕೊಟ್ಟಾಕಿ ದೇವರಿಗೆ ವಿರೋಧವಾಗದಿರುವ ಹಾಗೆ ಸೀತೆ ತಾನು ನಿಂತಳು. ಇದು ಸೀತೆ ಮತ್ತು ರಾಮರಲ್ಲಿ ಇರ್ತಕ್ಕಂಥ, ನಾರಾಯಣ ಲಕ್ಷ್ಮಿಯರಲ್ಲಿ ಇರ್ತಕ್ಕಂಥ ಅತ್ಯದ್ಭುತವಾದ ಅನ್ಯೋನ್ಯತೆ. ಯಾವ ಕಾಲಕ್ಕೂ ಅವತಾರದಲ್ಲೇ ಆಗಲಿ ಮೂಲ ರೂಪದಲ್ಲಾಗಲಿ ಕಿಂಚಿತ್ತೂ ವಿರೋಧ ಅವರಲ್ಲಿ ಬರುವುದಿಲ್ಲ. ಅಲ್ಲ ಇರ್ಲಿ, ಅಷ್ಟಿದ್ರು ಲಕ್ಷ್ಮಿಯಲ್ಲಿ ಒಂದು ಸ್ವಲ್ಪ ದೋಷ ಅದ. ಯಾಕಿಷ್ಟು ನಿರ್ದೋಷಳಾಗಿದ್ದಾಳೆ ಅಂತ ಹೇಳ್ತೀರಿ ನೀವು? ಸ್ವಲ್ಪ ದೋಷ ಅದಂತ ಹೇಳಿಬಿಟ್ರಲ್ಲ. ಅಂದ್ರೆ ವಾದಿರಾಜರು ಹೇಳ್ತಾರೆ, ಯಾವ ವಿಷ್ಣುವಿನ ಚಕ್ರ ದೇವತೆಗಳನ್ನು ದೈತ್ಯರನ್ನು ಬಿಡುವುದಿಲ್ಲ, ಎಲ್ಲಿ ಪಾಪವಿದೆ ಅಲ್ಲಿ ಕತ್ತರಿಸಿ ಹಾಕತ್ತೆ. ಅಲ್ಲಿ ಯಾರು ದೇವತೆಗಳಿದ್ದಾರೆ ದೈತ್ಯರಿದ್ದಾರೆ ಯಾವುದು ನೋಡೋದಿಲ್ಲ, ಪಾಪಗಳ ದುರ್ಗುಣ. ಆ ಚಕ್ರ ಸ್ವರೂಪಿಣಿ ದುರ್ಗಾದೇವಿ. ದೇವರ ಕೈಯಲ್ಲಿರುವ ಚಕ್ರ ಸ್ವರೂಪಿಣಿ ಯಾರು? ದುರ್ಗಾದೇವಿ. ಅಂದಮೇಲೆ ದುಷ್ಟರನ್ನು ದೈತ್ಯರನ್ನು ದೋಷವನ್ನು ಸಂಹಾರವನ್ನು ಮಾಡುವ ಯಾವ ಚಕ್ರವಿದೆ ಆ ಚಕ್ರ ಸ್ವರೂಪಿಣಿಯಾಗಿರ್ತಕ್ಕಂಥ ದುರ್ಗೆಯಲ್ಲಿ ದೋಷಗಳಿವೆ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ? ಅಲ್ಲ, ಈ ಚಕ್ರ ಬರೇ ದೈತ್ಯರನ್ನಷ್ಟೇ ಸಂಹಾರ ಮಾಡುತ್ತೆ. ಎಲ್ಲಿ ದೇವತೆಗಳಿಗೆ ಪೀಡೆ ಕೊಟ್ಟಿದೆ? ಎಲ್ಲಿ ಕೊಟ್ಟಿದೆ ಹೇಳಿ ನೀವೇ? ದೂರ್ವಾಸರು ಅಂದ್ರೆ ಯಾರು? ಲಕ್ಷ್ಮೀದೇವಿ ಮೊಮ್ಮಗ ಸಾಕ್ಷಾತ್, ಮತ್ತಿನ್ಯಾರು ಅಲ್ಲೇ ಇಲ್ಲ. ಆದರೆ ಅಲ್ಲಿ ತಪ್ಪು ಮಾಡಿದ್ರಲ್ಲ, ವಿಷ್ಣು ಭಕ್ತನಾದ ಅಂಬರೀಷನಿಗೆ ಪೀಡೆ ಕೊಟ್ರಲ್ಲ, ಅದಕ್ಕೆ ಆ ದೂರ್ವಾಸರನ್ನು ಏನಂತಾರೆ, 3 ಲೋಕ ಸುತ್ತಾಡಿಸಿ ಬಿಡ್ತು ಚಕ್ರ. ಹಾಗಾಗಿ ಎಲ್ಲಿ ಪಾಪಗಳಿವೆ, ಎಲ್ಲಿ ದೋಷಗಳಿದೆ, ಆ ಎಲ್ಲ ದೋಷಗಳನ್ನು ಪರಿಹಾರ ಮಾಡುವ ಚಕ್ರವೇ ಇಲ್ಲಿ ದುರ್ಗೆಯಾಗಿ ಬಂದಿದ್ದಾಳೆ. ಅಂದಮೇಲೆ ಆ ದುರ್ಗೆಯಲ್ಲಿ ತಪ್ಪಿದೆ, ದೋಷಗಳಿವೆ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳಿ 10 ಕಥೆಗಳನ್ನು ಹೇಳ್ತಾರೆ. ಇದೇ ಚಕ್ರ ಕಾಶಿ ಪಟ್ಟಣವನ್ನು ಸುಟ್ಟು ಹಾಕಿತು, ಕೃಷ್ಣನ ಕೈಯಲ್ಲಿರುವ ಚಕ್ರ. ಇದೇ ಚಕ್ರ ಏನಂತಾರೆ, ಶಿಶುಪಾಲನ ಶಿಶುಪಾಲ ಯಾರು? ಇದೇ ಲಕ್ಷ್ಮೀ ದೇವಿಯ ಬಾಗಲ ಕಾಯುವವರು ಶಿಶುಪಾಲ. ಹಾಗಿದ್ದರೂ ಕೂಡ ಆ ಶಿಶುಪಾಲನಲ್ಲಿ ತಪ್ಪಿದೆಯಾ? ಹಾಗಾದ್ರೆ ಚಕ್ರ ತನ್ನ ಕೆಲಸವನ್ನು ತಾನು ಮಾಡುತ್ತೆ, ಸಂಹಾರವನ್ನು ಮಾಡಿ ಹಾಕಿತು. ಅಂದ ಮೇಲೆ ಎಲ್ಲಿ ದೋಷವಿದೆ ಅಲ್ಲಿ ಸಂಹಾರವನ್ನು ಮಾಡುವ ಚಕ್ರ, ಇದು ಚಕ್ರದೊಳಗೆ ತಪ್ಪಿದೆ, ದೋಷಗಳಿವೆ ಅಂತ ಹೇಗೆ ಹೇಳ್ತೀರಾ? ಸಾಧ್ಯವೇ ಇಲ್ಲ. ನಮ್ಮ ಲಕ್ಷ್ಮೀ ದೇವಿಯಲ್ಲಿ ಚಕ್ರ ಇಲ್ಲವೇ ಇಲ್ಲ, ಇದು ದೋಷಗಳು ಇಲ್ಲವೇ ಇಲ್ಲ ಎಂಬುದಾಗಿ ಅನೇಕ ಮಾತುಗಳನ್ನು ಹೇಳ್ತಾರೆ. ಅಲ್ಲ, ದೋಷಗಳು ಇಲ್ಲ ಅಂತ ಹೇಳ್ತೀರಿ, ಸತ್ಯ. ರಾವಣಂತರೂ ಸೀತೆಯನ್ನು ಮುಟ್ಟಿಕೊಂಡು ಹೋದ. ಅಂದಮೇಲೆ ದುಷ್ಟರು ಮುಟ್ಟಿದ್ದಾರೆ ಅಂದಮೇಲೆ ಅದು ದೋಷವೇ ಆಗಿರ್ತದೆ. ಅಥವಾ ದುಷ್ಟರು ಮುಟ್ಟಿದ್ದಾರೆ ಅಂತಂದ್ಮೇಲೆ ಅದು ದುಷ್ಟವಾಗಿ ಬಿಡ್ತದೆ. ಅಂದ್ಮೇಲೆ ಲಕ್ಷ್ಮೀದೇವಿ ದುಷ್ಟಳಾದ್ಲಲ್ಲ. ಅಂದ್ರೆ ವಾದಿರಾಜರು ಹೇಳ್ತಾರೆ, ಒಂದು ಸೀತೆಯನ್ನು ರಾವಣ ಮುಟ್ಟೇ ಇಲ್ಲ, ಇದು ಸತ್ಯ. ಯಾಕೆ? ಪ್ರತಿಕೃತಿ ಅಂತ. ಆ ಪ್ರತಿಕೃತಿಯು ಎಷ್ಟು ಖಡಕ್ಕಿತ್ತು ಅಂತಂದ್ರೆ, ಪ್ರತಿಕೃತಿಯಲ್ಲಿ ಇರೋಳು ಯಾರು? ಅಗ್ನಿಯ ಮಗಳಾದ ವೇದವತಿ. ಆ ವೇದವತಿ ಇಷ್ಟು ಖಡಕ್ಕಿದ್ಲಂದ್ರೆ ರಾವಣ ಏನಾದ್ರೂ ಎದುರಿಗೆ ಮಾತಾಡ್ಲಿಕ್ಕೆ ಬಂದ್ರೆ ಈಗ ನಡೋದು ಕಡ್ಡಿ ಇಡ್ತಿದ್ಲಂತ. ರಾವಣ ಕೇಳ್ತಿದ್ದ, ಯಾಕೆ ಕಡ್ಡಿ ಅಂದ್ರೆ, ಮಗನೇ ನಿನ್ನ ಮಾರಿ ನಾನು ನೋಡೋದಿಲ್ಲ, ನಾನು ನೋಡೋದು ಕಡ್ಡಿಗೆ ಉತ್ತರ ಕೊಡ್ತೇನೆ, ನೀ ಪ್ರಶ್ನೆ ಮಾಡು, ನಾ ಉತ್ತರ ಕೊಡೋದು ಕಡ್ಡಿಗೆ ಕೊಡ್ತೇನೆ ನಾನು. ಈ ಮಟ್ಟದ ಪಾತಿವ್ರತ್ಯೆಯನ್ನು ಸೀತೆಯಲ್ಲ, ಸೀತೆಯ ಪ್ರತಿಕೃತಿಯೊಳಗೆ ಇತ್ತು. ಅಂದ್ಮೇಲೆ ಸೀತೆಯಲ್ಲಿ ಯಾವ ಮಟ್ಟದ ಶುದ್ಧತೆ ಇರ್ಲಿಕ್ಕಿಲ್ಲ. ವಾದಿರಾಜರು ಹೇಳ್ತಾರೆ, ಅಷ್ಟು ಶುದ್ಧಳಾಗಿದ್ದಾಳೆ ಸೀತೆ. ರುಕ್ಮಿಣಿಯಾಗಿ ಹುಟ್ಟಿದಾಗ ಶಿಶುಪಾಲನನ್ನು ಮಾಡ್ಕೋ ಅಂತ ತಂದೆ ತಾಯಿ ಅಣ್ಣ ಗೆಳೆಯರು ಆತ್ಮೀಯರು ಬಂಧುಗಳು ಬಳಗ ಹೆದರಿಸಿದ್ರು, ಬೆದರಿಸಿದ್ರು, ಎಷ್ಟು ಹೇಳಿದ್ರು, ಏನ್ ಹೇಳಿದ್ರು ಕೂಡ ಕೃಷ್ಣನನ್ನು ಬಿಟ್ಟು ಬೇರೆಯವರಲ್ಲಿ ಮನಸ್ಸೇ ಹೋಗಲಿಲ್ಲ. ಆದ್ರಿಂದ ಅವಳಲ್ಲಿ ದೋಷವೇ ಇಲ್ಲ, ಅಷ್ಟು ಪರಿಶುದ್ಧಳಾಗಿದ್ದಾಳೆ ಅಂತ ಇಷ್ಟೆಲ್ಲ ಹೇಳ್ತಾ ಕೊನೆಗೆ ಒಂದು ಮಾತನ್ನು ಕೇಳ್ತಾರೆ.
ನಮ್ಮ ಸೀತೆ ನಮ್ಮ ಲಕ್ಷ್ಮಿ ಎಂಥವಳು ಗೊತ್ತೇನೋ ಯಂ ಕಾಮಯೇ ತಂತ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಮೃಷಿಂ ತಂ ಸುಮೇಧಾಂ ಆಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಶೇಷರವೇ ಹಂತ ಬಾಬು. ಎಷ್ಟು ಶುದ್ಧಳು ಲಕ್ಷ್ಮೀದೇವಿ ಅಂತಂದ್ರೆ ಬ್ರಹ್ಮದೇವರಿಗೆ 4 ತಲೆಗಳಂತ ಪ್ರಸಿದ್ಧ, ಆದರೆ ಬ್ರಹ್ಮದೇವರಿಗೆ 5 ತಲೆಗಳಿತ್ತು. ಆ 5ನೇ ತಲೆ ಏನಿದೆ ಅದು ಈ ವೇದ ಪಠಣಕ್ಕೆ ಉಪಯೋಗವಾಗಿರ್ಲಿಲ್ಲ, ಸಾಧನೆಗೆ ಉಪಯೋಗವಾಗಿರ್ಲಿಲ್ಲ. ಗ್ಯಾಂಗ್ರಿನ್ ಆದ ಕಾಲನ್ನು ಏನ್ ಮಾಡ್ತೇವೆ? ಕತ್ತರಿಸಿ. ಯಾಕೆ? ನನಗೆ ಓಡಾಡೋದಕ್ಕೆ ಅದು ಉಪಯೋಗವಿಲ್ಲ ಅಂತ. ಹಾಗೆ ಆ ಬ್ರಹ್ಮದೇವರ 5ನೇ ತಲೆ ಏನಾಗಿತ್ತು? ಸಾಧನೆಗೆ ಉಪಯೋಗವಾಗಿರ್ಲಿಲ್ಲ, ಅಂದ್ಮೇಲೆ ಅದು ಭಾರವಾಗಿತ್ತು ಬ್ರಹ್ಮದೇವರಿಗೆ. ಮತ್ ನಮ್ಗೆ ಯಾಕೆ ಭಾರ ಆಗಿಲ್ಲ ಅಂದ್ರ ನಮ್ಗೆ ಯಾವ್ದು ಭಾರ ಆಗೋದೇ ಇಲ್ಲ, ಸಾಧನೆಯೇ ಭಾರವಾಗಿ ಬಿಡ್ತದೆ ನಮ್ಗೆ. 2 ಹೊತ್ತು ಸಕಾಲಕ್ಕೆ ಸಂಧ್ಯಾವಂದನ ಮಾಡು, 1 ಹೊತ್ತು ದೇವರ ಪೂಜೆ ಮಾಡು, ಸ್ವಲ್ಪ ಏಕಾದಶಿ ಮಾಡು, ವ್ರತ, ಇವೇ ಭಾರವಾಗಿ ಬಿಡುತ್ತೆ. ಆದ್ರಿಂದಾಗಿ ಸಾಧನೆಗೆ ವಿರೋಧಿ ಯಾವುದು ನಮಗೆ ಭಾರವಾಗುವುದಿಲ್ಲ. ಅವರು ಸಾಧನೆಯ ಹುಳ, ಹಾಗಾಗಿ ಅವ್ರಿಗೆ ತುಂಬಾ ಭಾರವಾಯ್ತು. ಭಾರವಾದಾಗ ಅದನ್ನ ತಲೆ ಕಡಿಬೇಕು. ಯಾರು ಕಡಿಯೋರು? ಯಾರು ಕತ್ತರಿಸೋರು? ಬ್ರಹ್ಮದೇವರ ತಲೆ ಕತ್ತರಿಸೋರು ಯಾರು? ಆಗ ರುದ್ರದೇವರಿಗೆ ಹೇಳ್ತಾರೆ, ರುದ್ರ ತಲೆ ಕತ್ತರಿಸ್. ರುದ್ರದೇವರಂತಾರೆ, ನಮ್ಮಪ್ಪ ನಾನೆಲ್ಲಿ ಕತ್ತರಿಸ್ದ ಮಗನೇ, ಅವನ್ ತಾಯಿ ನಾನೇ ಖಡ್ಗ ಕೊಡ್ತೀನಿ ತಗೋ ಅಂತ ಹೇಳಿ ಬ್ರಹ್ಮದೇವರ ಆ ವೇಸ್ಟ್ ಆದ ತಲೆಯನ್ನು ಕತ್ತರಿಸುವುದಕ್ಕಾಗಿ ಲಕ್ಷ್ಮೀದೇವಿಯೇ ಸ್ವಯಂ ಖಡ್ಗವನ್ನು ಕೊಡ್ತಾಳೆ ರುದ್ರದೇವರಿಗೆ. ಆಗ ರುದ್ರದೇವರ ಆ ತಲೆಯನ್ನು ತೆಗೆದು ಹಾಕ್ತಾರೆ. ಇಷ್ಟು ಸಮರ್ಥಳು. ಅಂದರೆ ಮನಸ್ಸಿನೊಳಗೆ, ದೇಹದ, ಶರೀರ, ಇಂದ್ರಿಯಗಳಲ್ಲಿ ತಪ್ಪು ಇತ್ತು ಅಂತಂದ್ರೆ ಅದನ್ನು ತೆಗೆಯುವುದಕ್ಕೆ ತನ್ನ ಮಗನಾದರೂ ಅವಳನ್ನು ನೋಡುವುದಿಲ್ಲ. ತಪ್ಪು ತಪ್ಪೇ. ಉಗ್ರ ಶಿಕ್ಷೆ ಕೊಡೋದಕ್ಕಾಗಿ ನಮ್ಮ ದುರ್ಗೆ ಬಹಳ ಸಮರ್ಥಳು. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಅದೇ ಮಂತ್ರದೊಳಗೆ ಅವೇ ಶ್ಲೋಕಗಳನ್ನು ಇಲ್ಲಿ ಎಲ್ಲ ಸಂಗ್ರಹವನ್ನು ಮಾಡಿ ಹೇಳ್ತಾರೆ. ಯಂ ಕಾಮಯೇ ತಂತ ಉಗ್ರಂ ಕೃಣೋಮಿ. ಆ ಲಕ್ಷ್ಮೀದೇವಿ ಯಾರ ಮೇಲೆ ಕಣ್ಣು ತೆಗಿತಾಳೆ ಅವರು ರುದ್ರದೇವರಾಗ್ತಾರೆ, ಯಾರ ಮೇಲೆ ಕಣ್ಣು ತೆಗಿತಾಳೆ ಅವರು ಬ್ರಹ್ಮದೇವರಾಗ್ತಾರೆ. ಈ ಕ್ಷಣಕ್ಕೆ ಬ್ರಹ್ಮದೇವರ ಮೇಲಿರುವ ಕಣ್ಣು ತೆಗೆದು ಇನ್ಮೇಲೆ ಯಾರ ಮೇಲಾದ್ರೂ ಕೃಪೆ ಮಾಡಿಲ್ಲ ಅಂದ್ರೆ ಅವರು ಬ್ರಹ್ಮದೇವರಾಗ್ತಾನೆ. ಈ ಬ್ರಹ್ಮದೇವರು ಹಾಳಾಗಿ ಹೋಗ್ಬಿಡ್ತಾರೆ. ಹಾಳಾಗೋದಂದ್ರೆ ಎಷ್ಟರ ಮಟ್ಟಿಗೆ? ಶ್ರೀಮದಾಚಾರ್ಯ ಹೇಳ್ತಾರೆ, ಯಾವುದು ನನ್ನ ಮಾತುಗಳನ್ನು ಹೇಳೋದಿಲ್ಲ. ನೀವೇನ್ ಬ್ರಹ್ಮದೇವರಿಗೆ ಹಾಳಾಗ್ತಾನಂತ ಹೇಳೋಷ್ಟು ಗೋಪಾಲ್ ದೊಡ್ಡವನಾಗ್ಯಾನ ಅಂತ ಅನ್ಬೇಡ್ರಿ. ಶ್ವಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯ ಸುರಾಹ ಯದೇವ ಅಚ್ಯುತ ಯಾಂತೇವ ಯದೇವ ತ್ವಂ ಪರಾಂಗುಖ. ಎಲ್ಲಿಯವರೆಗೆ ದೇವರ ಲಕ್ಷ್ಮೀದೇವಿ ಅನುಗ್ರಹವಿರ್ತದೆ, ಬ್ರಹ್ಮನಾಗಿರ್ತಾನೆ, ರುದ್ರನಾಗಿರ್ತಾನೆ. ಯಾವಾಗ ಅನುಗ್ರಹ ತಪ್ಪತ್ತೋ ಆಗ ಚಾಂಡಾಲನಿಗಿಂತಲೂ ದುರವಸ್ಥೆ ಬರುತ್ತೆ. ಆದರೆ ಎಂದಿಗೂ ಅನುಗ್ರಹ ತಪ್ಪುವುದಿಲ್ಲ, ಎಂದಿಗೂ ಆ ಅವಸ್ಥೆ ಬರೋದಿಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ಇದ್ರೊಳಗೆ 2 ಮಾತಿಲ್ಲ, 2ನೇ ಆಪ್ಷನ್ ಇಲ್ಲ. ಆದರೆ ತಪ್ಪಿದರೆ ಆ ದುರವಸ್ಥೆ ಬರುತ್ತೆ. ಅಷ್ಟು ಉತ್ತಮಳಾಗಿದ್ದಾಳೆ ನಮ್ಮ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ. ಒಂದು ಹೇಳ್ತಾರೆ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಉಪ್ಪು ಹಾರಿಸುವುದರೊಳಗೆ ಆಗತ್ತೆ ಅಂತ. ಏನು ಉಪ್ಪು ಹಾರಿಸೋದ್ರೊಳಗೆ ಆಗೋದಂದ್ರೆ ಏನು? ಒಬ್ಬನ್ನು ವ್ಯಕ್ತಿಯನ್ನು ಬೆದರಿಸಬೇಕು ಅಂತಂದ್ರೆ ನಾನು ಸಿಟ್ಟಿನ ನಿಂಗೆ ನೋಡಿದ್ರೆ ಸಾಕು, ಅವನು ಹೆದರಿ ಬಿಡ್ತಾನೆ. ಪ್ರೀತಿಯಿಂದ ನೋಡಿದ್ರೆ ಸಾಕು, ಹತ್ರ ಬಂದ್ಬಿಡ್ತಾನೆ. ಅಂದ್ರೆ ಕಣ್ಣಿನೊಳಗೆ ಆ ಸಾಮರ್ಥ್ಯವಿದೆ, ಎದುರಿನ ವ್ಯಕ್ತಿಯನ್ನು ಕುಣಿಸುವ ಸಾಮರ್ಥ್ಯವಿದೆ. ಅವರವರ ಕಣ್ಣು ಅವರ ವ್ಯಕ್ತಿತ್ವದ ಮೇಲೆ ಅದು ಒಬ್ರಿಗೋ, ಇಬ್ರಿಗೋ, 4 ಮಂದಿಗೋ, 8 ಮಂದಿಗೋ ಕುಣಿಸುವ, ಓಡಾಡಿಸುವ ಶಕ್ತಿ ಇರ್ತದೆ. ನಮ್ಮ ಗುರುಗಳಿಗೂ ಹಾಗೆ ಶಕ್ತಿ ಇದೆ. ಇಡೀ ವಿದ್ಯಾಪೀಠ ಕಣ್ಣು ಮೇಲೆ ಓಡಾಡುತ್ತೆ, ಕಣ್ಣು ಸೊನ್ನೆ ಮೇಲೆ. ಪಕ್ಕದಲ್ಲಿ ಇದ್ದವನು ನಮ್ಮ ಆಚಾರ್ಯರ ಬಗ್ಗೆ ಗೊತ್ತಿಲ್ಲದೆ ಇರೋನು ಏನಾದ್ರೂ ಬಾಜು ಇದ್ದ ಅಂತಂದ್ರೆ ಅವ್ರು ಏನ್ ಹೇಳಿದ್ರು ಈ ಹುಡುಗ ಏನ್ ಮಾಡಿದ ಗೊತ್ತೇ ಆಗುವುದಿಲ್ಲ. ಕಣ್ಣೋಟದೊಳಗೆ ಅಷ್ಟು ಕೆಲಸವನ್ನು ಮಾಡಿಬಿಡ್ತಾರೆ. ಹಾಗೆ ಲಕ್ಷ್ಮೀದೇವಿಯ ಕಣ್ಣೋಟ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತಿಬಂಧ ಮೋಕ್ಷಾ ಯಸ್ಯ ಅಪಾಂಗ ಲವ ಮಾತ್ರತ ಊರ್ಜಿತಾಸ. ಅಪಾಂಗ ಅಂದ್ರೆ
ಪೂರ್ಣ ಕಣ್ಣೋಟ ಅಲ್ಲ, ಈ ಕುಡಿ ನೋಟ ಅಂತಾರೆ. ಅಪಾಂಗ ಅಂದ್ರೆ ಕುಡಿ ನೋಟ, ಸ್ವಲ್ಪ ಕಣ್ಣು ದೃಷ್ಟಿ ಹಾಕೋದು. ಅಷ್ಟಕ್ಕೇನೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ಕೂಡ ಆಗಿ ಹೋಗುತ್ತೆ. ಇದು ನಮ್ಮ ಲಕ್ಷ್ಮೀ ದೇವಿಯ ದಿವ್ಯವಾದ ಮಹಿಮಾ. ಎಷ್ಟು ಹೇಳ್ತಾರೆ ಲಕ್ಷ್ಮೀ ದೇವಿಯ ಮಹಿಮೆಯನ್ನು ವಾದಿರಾಜರು, ಲೆಕ್ಕವಿಲ್ಲದಷ್ಟು ಹೇಳ್ತಾರೆ. ಆದ್ದರಿಂದಾಗಿ ಏನಾಯ್ತು? ಯತಃ ಅಮಂಗಲ ಲೇಷಸ್ಯ, ಒಟ್ಟಾರೆಯಾಗಿ ವೈಕುಂಠಕ್ಕೆ ಅಭಿಮಾನಿನಿಯೇ ದೇವರ ವಕ್ಷಸ್ಥಳದೊಳಗಿದ್ದಾಳೆ. ದುಷ್ಟರನ್ನು ನಾಶ ಮಾಡುವ ಚಕ್ರಕ್ಕೆ ಅಭಿಮಾನಿಯಾಗಿದ್ದಾಳೆ. ದುಷ್ಟರನ್ನು ಲಯ ಮಾಡುವಂತಹ ಲಯಾಗ್ನಿಯನ್ನು ಹುಟ್ಟಿಸುವವಳಾಗಿದ್ದಾಳೆ. ತನ್ನ ಕಣ್ಣೋಟದಿಂದಲೇನೆ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡ್ತಾಳೆ. ಆಮೇಲೆ ಏನಂತಾರೆ? ಅವಳ ಅನುಗ್ರಹವಿದ್ದರೆ ಬ್ರಹ್ಮನಾಗಿ ಉಳಿತಾನೆ, ಇಲ್ಲದೆ ಇದ್ರೆ ಬ್ರಹ್ಮನಾಗಿ ಇತ್ಯಾದಿ ಇತ್ಯಾದಿ ನೂರಾರು ಮಹಿಮೆಗಳಿರುವುದರಿಂದಾಗಿ ಲಕ್ಷ್ಮೀದೇವಿ ಮತ್ತು ಜೊತೆಗೆ 32 ಲಕ್ಷಣಗಳಿಂದ ಯುಕ್ತವಾಗಿದ್ದಾಳೆ. ಪರಶುಕ್ಲ ತ್ರಯರಲ್ಲಿ ಒಬ್ಬಳಾಗಿ ಬರ್ತಾಳೆ. ಆದ್ದರಿಂದಾಗಿ ಲಕ್ಷ್ಮೀ ದೇವಿಯೊಳಗೆ ಒಟ್ಟಾರೆ ಏನಾಯ್ತು? ಕಿಂಚಿತ್ತೂ ದೋಷವಿಲ್ಲ. ಅಂದ್ರೆ ಏನಾಯ್ತು? ಅವಳು ಪರಮ ಮಂಗಳ ಸ್ವರೂಪಿಯಾದ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣ. ಇದೆಲ್ಲ ಪಾರ್ವತಿ ಶ್ಲೋಕ ಅಂತ ಬಹಳ ಮಂದಿ ತಿಳಿದಿದ್ದಾರೆ. ತ್ರಂಬಕೆ ಅಂತಂದ್ರೆ 3 ಕಣ್ಣುಗಳುಳ್ಳ ನರಸಿಂಹದೇವರ ಹೆಂಡತಿಯಾದ ಲಕ್ಷ್ಮೀ ದೇವಿ. ಅಲ್ಲ, ಗೌರಿ ಅಂತ ಪಾರ್ವತಿ ಹೆಸರು ಹೇಳಿದ್ದಾರಲ್ಲ ಅಂತಂದ್ರೆ, ಆ ಪಾರ್ವತಿ ದೇವಿ ಗೌರಿ ಅಂತ ಹೆಸರು ಎಲ್ಲಿಂದ ತಗೊಂಡ್ಲು ಅವಳು? ಪಾರ್ವತಿ ದೇವಿಗೆ ಹೆಸರಿಲ್ಲ. ಆ ಹೆಸರನ್ನು ಭಿಕ್ಷೆಯಾಗಿ ಕೊಟ್ಟವಳು ಯಾರು? ಲಕ್ಷ್ಮೀದೇವಿ ಕೊಟ್ಲು. ನೀವೇ ಉಪನಿಷತ್ತಿನೊಳಗೆ ಬರುತ್ತೆ. ಈ ಎಲ್ಲ ನಾಮಗಳೇನಿವೆ, ಎಲ್ಲ ನಾಮಗಳು ದೇವರದ್ದು. ಇವು ಒಡೆತನ ನಾಮಗಳ ಮೇಲೆ ಈ ಮೊನೋಪಲಿ ಅಂತಾರಲ್ಲ, ಹಾಗಾಗಿ ಎಲ್ಲಾ ನಾಮಗಳು ದೇವರದ್ದು. ಲಕ್ಷ್ಮೀದೇವಿ ದೇವರ ತರುವಾಯ. ಆ ಲಕ್ಷ್ಮೀದೇವಿ ದೇವರು ಏನ್ ಮಾಡ್ತಾರೆ ಅಂದ್ರೆ, ಈ ಗೋಪಾಲ ಓಕೆ ನೀನಿಟ್ಟುಗೋ, ಇದು ನೀನಿಟ್ಟುಗೋ, ಈ ನನ್ನ ಹೆಸರುಗಳು ನೀವು ಇಟ್ಟುಕೊಂಡದ್ದಕ್ಕಾಗಿ ನಿಮ್ಮನ್ನು ಸರಿಯಾಗಿ ಯಾರು ಕರೀತಾರ ನೋಡ್ರಿ, ಅವ್ರ ಪಾಪಗಳು ಪರಿಹಾರ ಮಾಡ್ತಾರೆ ಅಂತ ಕೊಟ್ರು ನಮಗೆ. ಅವನು ಯಾರವನು? ಅಜಾಮಿಳ ಸಾಯುವಾಗ ನಾರಾಯಣ ಅಂತಂದ. ಅದು ದೇವರ ಹೆಸರು ನಾರಾಯಣ. ಆ ನಾರಾಯಣ ಅಂತ ಅವನಿಗಿಟ್ಟದ್ದಕ್ಕಾಗಿ, ಮಗನಿಗಿಟ್ಟದ್ದಕ್ಕಾಗಿ ಅವನ ಹೆಸರು ಕೂಗಿದ ಕೂಡಲೇ ತನ್ನ ಪಾಪಗಳು ಕಳೆದುಕೊಂಡ. ಅದಕ್ಕಾಗಿ ನಮ್ಗೆಲ್ಲ ಚಂದಾಗಿ ಹೆಸರಿಟ್ರು. ಏನಂತೆ? ಕೃಷ್ಣ, ರಾಘವೇಂದ್ರ, ನಾರಾಯಣ, ರಾಮ, ಕೃಷ್ಣ. ನಮಗ ಪಾಪ ಕಳಿಬಾರದು ಅಂತ ಇಷ್ಟು ಹಠಮಾರಿತನ ಅಂತಂದ್ರೆ ಚಂದಾಗಿ ರಾಘವೇಂದ್ರ ಇದ್ರೆ ರಾಘ್ಯ ಅಂತ ಕರಿತೀವಿ, ಕೃಷ್ಣ ಅಂತಿದ್ರೆ ಕಿಟ್ಯ ಅಂತ ಪ್ರೀತಿಯಿಂದ ಕರಿತೇವೆ. ಅಂದ್ರೆ ಏನ್ ಲಗ ಹೊಡೆದ್ರು ನಮ್ಮ ಪಾಪ ಮಾತ್ರ ಪರಿಹಾರ ಆಗಿರಬಾರದು ಅಂತ. ಇರ್ಲಿ, ಒಟ್ಟಿ ನಮಗ್ ಬೇಕಾದ್ದೇನೋ ಎಲ್ಲ ನಾಮಗಳು ಯಾರದ್ದು? ಲಕ್ಷ್ಮೀದೇವಿ ಹಾಗೂ ನಾರಾಯಣರದ ನಾಮಗಳು. ಆದ್ದರಿಂದಾಗಿ ಅಮಂಗಲ ಲೇಷವೂ ಯಾರಲ್ಲಿ ಇಲ್ಲ. ಅಂತಹ ಲಕ್ಷ್ಮೀದೇವಿ ಏನಾಗಿದ್ದಾಳೆ ಅಂದ್ರೆ ಸರ್ವ ಮಂಗಳ ದೇವತಾ. ದೇವಿ ಮಂಗಳ ದೇವತಾ. ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಳ ದೇವತಾ. ಎಲ್ಲಿಂದ ಮಂಗಳ ದೇವತಾ ಅಂತ ಹೇಳಿದ್ರು ಅಂದ್ರೆ ಈ ಶ್ಲೋಕದಿಂದ ಮಂಗಳ ದೇವತಾ ಅಂತ ಹೇಳಿದ್ರು. ಅವಳು ಮಂಗಳ ದೇವತಾ ಯಾಕೆ ಅಂತಂದ್ರೆ ಸಂಪೂರ್ಣ 3ನೇ ವಿಲಾಸ. ಇದನ್ನು ನಾವು ಗಟ್ಟಿಯಾಗಿ ಚಿಂತನೆಯನ್ನು ಮಾಡುವುದರಿಂದ ಇಷ್ಟೆಲ್ಲಾ ಕಾರಣಗಳಿಂದ ಅವಳು ಮಂಗಳ ದೇವತೆಯಾಗಿದ್ದಾಳೆ. ಆ ಮಂಗಳ ದೇವತೆಯನ್ನು ನಾವು ಚಿಂತನೆಯನ್ನು ಮಾಡುವುದರಿಂದಾಗಿ ನಮಗೂ ಕೂಡ ಪರಮ ಮಂಗಳಗಳಾಗತ್ತೆ. ವಾದಿರಾಜ ಕತೆ ಶ್ರಾವ್ಯೆ ಕಾವ್ಯೆ ಭವ್ಯೆ ಸುಬುದ್ಧಿಭಿ ಸೇವ್ಯೆ ಸರಸಭಾರತ್ಯ ವಿಲಾಸೋ ಭೂತ್ ಶ್ರಿಯಪ್ರಿಯ. ಇಂತಹ ಲಕ್ಷ್ಮೀದೇವಿಯ ಮಹಿಮೆಯನ್ನು ಯಾರು ಕೇಳ್ತಾರೆ, ಆ ಲಕ್ಷ್ಮೀದೇವಿಯನ್ನು ನಿತ್ಯ ನಿರಂತರ ಚಿಂತನೆ ಉಪಾಸನೆಯಲ್ಲಿ ಯಾರು ತೊಡಗಿಕೊಳ್ತಾರೆ, ಅವರು ಲಕ್ಷ್ಮೀದೇವಿಗೆ ಪ್ರಿಯರಾಗಿ ದೇವರಿಗೂ ಪ್ರಿಯರಾಗಿ ಜೀವನವನ್ನು ನಡೆಸ್ತಾರೆ ಎಂಬುದಾಗಿ ತಿಳಿಸ್ತಾ ಇಲ್ಲಿಗೆ 3ನೇ ವಿಲಾಸವನ್ನು ಮುಕ್ತಾಯ ಮಾಡ್ತಾರೆ. ಮುಂದೆ ಮತ್ತೆ ಪ್ರಶ್ನೆ ಮಾಡ್ತಾರೆ, ಅಂತೂ ಲಕ್ಷ್ಮೀದೇವಿ ಶುದ್ಧಳು ಅಂತ ಹೇಳಿದ್ರಿ, ರುಕ್ಮಿಣಿ ಸತ್ಯಭಾಮೆ ಜಗಳ ಆಡಿದ್ರಲ್ಲ, ಮತ್ ಜಗಳ ಆಡ್ಯಾರ ಅಂತಂದ ಮೇಲೆ ಆ ಸವತಿಗಳಲ್ಲಿ ಏನಂತಾರೆ? ಮಾತ್ಸರ್ಯವಿತ್ತಲ್ಲ ಅಂತ ಪ್ರಶ್ನೆ ಬಂದರೆ ಅಲ್ಲೂ ದೋಷಗಳಿಲ್ಲ ಅಂತ 4ನೇ ವಿಲಾಸದೊಳಗೆ ಗಟ್ಟಿಯಾಗಿ ವಾದಿರಾಜರ ಸಮರ್ಥನೆಯನ್ನು ಮಾಡ್ತಾರೆ. ಆ ಸಮರ್ಥನೆ ಹೇಗಿದೆ, ಏನಿದೆ ಅನ್ನೋದನ್ನು ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.
ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ವರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ನಮ ಶ್ರೀಕೃಷ್ಣಾರ್ಪಣಮಸ್ತು. ಒಟ್ಟಾರೆಯಾಗಿ ಈ ಸರಸ ಭಾರತಿ ವಿಲಾಸ 12 ವಿಲಾಸಗಳಿಂದ ಯುಕ್ತವಾಗಿರುವಂತಹದ್ದು. ಅದರೊಳಗೆ 3 ವಿಲಾಸಗಳು ಇವತ್ತಿಗೆ ಮುಗಿದಿದೆ. ನಾಳೆ 4ನೇ ವಿಲಾಸ ಎಷ್ಟಾಗತ್ತೆ ಅಷ್ಟು ಮಾಡೋಣ. ಮತ್ತೆ ಮುಂದೆ ಮುಕುಂದಾಚಾರ್ಯ ಹೇಳಿದ್ರೆ ನೀವು ಯಾವಾಗ ಬೇಕಾದವಾಗೂ ಸರಸ ಭಾರತಿ ವಿಲಾಸ ಹೇಳಬಹುದು ಅಂತ ಅವರ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಯಾವಾಗ ಸಾಧ್ಯವಿದೆ, ಯಾವಾಗ ಅನುಕೂಲವಿದೆ, ಇನ್ನ 1 ಬಾರಿ 2 ಬಾರಿ ಸಂಪೂರ್ಣವಾಗಿ ಒಟ್ಟಾರೆಯಾಗಿ ಈ ಜನ್ಮದೊಳಗೆ ಒಮ್ಮೆ ಆದರೂ ಸರಸ ಭಾರತಿ ವಿಲಾಸವನ್ನು ನಾವು ಕೇಳಿದ್ದೇವೆ, ನಾವು ಓದಿದ್ದೇವೆ, ನಾವು ಅಧ್ಯಯನವನ್ನು ಮಾಡಿದ್ದೇವೆ ಅಂತ ಆದ್ರೆ ಸಾಕು. ಜನ್ಮಾಂತರದೊಳಗಾದರೂ ಲಕ್ಷ್ಮೀ ದೇವಿಗೆ ಈ ವೈಭವದ ಜ್ಞಾನ ನಮ್ಮ ಮನಸ್ಸಿಗೆ ಬರ್ತದೆ, ಉಳಿತದೆ. ಲಕ್ಷ್ಮೀದೇವಿಯ ಅನುಗ್ರಹ ನನಗೂ ಹಾಗೂ ತಮ್ಮೆಲ್ಲರಿಗೂ ಪರಿಪೂರ್ಣವಾಗಿ ಇರ್ತದೆ ಎಂಬುದಾಗಿ ತಿಳಿಸ್ತಾ ಇವತ್ತಿನ 4 ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಪರಮ ಪವಿತ್ರವಾಗಿರುವಂತಹ ವಾಯುದೇವರ ಉತ್ಸವದ ಚೈತ್ರೋತ್ಸವದ ಸಂದರ್ಭದಲ್ಲಿ ದೇವತೆಗಳ ಮಹಿಮೆ, ವಾಯುದೇವರ ಮಹಿಮೆ, ಲಕ್ಷ್ಮಿಯ ಪರಮಾತ್ಮನ ವಿಶಿಷ್ಟ ಅವತಾರಗಳ ರೂಪಗಳ ವರ್ಣನೆಯನ್ನು ಕೇಳ್ತಾ ಇದ್ದೇವೆ. ಇದಕ್ಕೆ ಆನಂದಕ್ಕೆ ಮಿತಿನೇ ಇಲ್ಲ. ಇಂತಹ ಒಂದು ವಿಶಿಷ್ಟವಾದ ಗ್ರಂಥ, ಆ ಗ್ರಂಥದ ಪ್ರವಚನವನ್ನು ಆಚಾರ್ಯರು 4 ದಿವಸದಿಂದ ನೆರವೇರಿಸ್ತಾ ಇದ್ದಾರೆ. ನಾಳೆನೇ ದಿವಸ ಇದರ ಮಂಗಳ ಕಾರ್ಯಕ್ರಮ ಸಾಯಂಕಾಲದಲ್ಲಿ, ನಾಡಿದ್ದು ವಿಶೇಷವಾದಂತಹ ಕಾರ್ಯಕ್ರಮ ಹನುಮ ಜಯಂತಿ. ಬೆಳಗ್ಗೆ 6 ಗಂಟೆಗೆ ತೊಟ್ಟಿಲು ಪೂಜೆ, ಪ್ರಾಣದೇವರ ಜನ್ಮೋತ್ಸವ, ನಂತರದಲ್ಲಿ ಕೋಸಂಬರಿ ಪಾನಕದ ನೈವೇದ್ಯ ಹಾಗೂ ವಿತರಣೆ, ನಂತರದಲ್ಲಿ 8 ಗಂಟೆಗೆ ಹೋಮಾನ ಹೋಮ ಹಾಗೂ ರಥಾಂಗ ಹೋಮ, ಆಮೇಲೆ ವಾಯಸ್ತುತಿ ಪುರಶ್ಚರಣ, 10 ಗಂಟೆಗೆ ಪಂಚಾಮೃತಾಭಿಷೇಕ, ನಂತರದಲ್ಲಿ ಭಜನೆ, ರಥೋತ್ಸವ ಮೊದಲಾಗಿರುವಂತಹ ಎಲ್ಲ ಕಾರ್ಯಕ್ರಮಗಳು ಮತ್ತು ಸರಿಯಾಗಿ 1 ಗಂಟೆಗೆ ತೀರ್ಥ ಪ್ರಸಾದ. ಸರ್ವರಿಗೂ ಕೂಡ ಎಲ್ಲರೂ ಕೂಡ ಭಾಗಿಗಳಾಗಬೇಕು. ಸಾಯಂಕಾಲದಲ್ಲಿ ವಿಶೇಷ ದೀಪೋತ್ಸವ, ತೆಪ್ಪೋತ್ಸವ, ದೇವರನ್ನು ನೀರಿನಲ್ಲಿ ತೇಲಿಸುವ ಒಂದು ಉತ್ಸವ, ಅದು ಸಾಯಂಕಾಲದಲ್ಲಿ ನೆರವೇರ್ತದೆ. ಸ್ವಸ್ತಿ ವಾಚನ, ಮಹಾಮಂಗಳಾರತಿ ಮೊದಲಾದ ಕಾರ್ಯಕ್ರಮಗಳು ಅದು ಸಾಯಂಕಾಲದಲ್ಲಿ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಿ ಪ್ರಾಣದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ.